ಸರ್ ಇದು 100% ಆರ್ಗ್ಯಾನಿಕ್ ರೀ. ಓಕೆ ಸರ್. ಓಕೆ ಹ್ಞೂ ರೀ. ಇದು ಒಟ್ಟು ನಾವು ಯಾವುದೇ ರಾಸಾಯನಿಕ ನೆಲಕ್ಕೂ ಹಾಕಂಗಿಲ್ಲ ರೀ, ಸ್ಪ್ರೇನು ಮಾಡಂಗಿಲ್ಲ ರೀ. ರಾಗ್ಜಿನೂ ಹೋತಾರು, ಜವಾರಿನೂ ಹೋತಾರ ರೀ. ಓಕೆ ಸರ್. ಇದು ಪ್ಲಾಂಟೇಶನ್ ಮಾಡಿ 9 ವರ್ಷ ಆಯ್ತು ಸರ್. 9 ವರ್ಷ ಆಯ್ತು ಸರ್. ಸಮಗ್ರ ಕೃಷಿ ಮಾಡಿದ್ವಿ ಅಂದ್ರೆ ನಾವು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಅನುಕೂಲ ಆಕೈತೆ ರೀ. ಓಕೆ ಸರ್. ಮತ್ತು ಊಟಕ್ಕೆ ಕೂತೀವಾರ ಬರೀ ರೊಟ್ಟಿ ಆಟ ತಿನ್ನಂಗಿಲ್ಲ ರೀ. ಹೌದು ಸರ್. ಬರೀ ಪಲ್ಯ ಆಟನೂ ತಿನ್ನಂಗಿಲ್ಲ. ಹೌದು ಸರ್. ನಮಗೆ ಊಟಕ್ಕೆ ಕೂತೀವಾರ ರೊಟ್ಟಿ ಬೇಕು, ಪಲ್ಯ ಬೇಕು, 2 ಥರ ಪಲ್ಯ ಬೇಕು, ಉಪ್ಪಿನಕಾಯಿ ಬೇಕು, ಮೊಸರು ಬೇಕು. ಹೌದು ಸರ್. ಹೆಂಗೆ ಅದು ಬೇಕಲ್ಲ, ನಾವು ರೈತರು ಏನೈತಿ ಎಲ್ಲ ಥರ ನಮ್ಮ ತೋಟದಾಗ ಇರ್ಬೇಕ್ರಿ ಸರ್. ಹೌದೌದು. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆ ರಬಕವಿಬನಟ್ಟಿ ತಾಲೂಕಿನಲ್ಲಿ ಇರ್ತಕ್ಕಂಥ ಜಗದಾ ಗ್ರಾಮಕ್ಕೆ ಬಂದೇನಿ ರೀ. ಇಲ್ಲೊಬ್ಬರು ಕೃಷಿಕರಿದ್ದಾರೆ. ಅವರು ಸರ್ ಸಮಗ್ರ ಕೃಷಿಯನ್ನೇ ಮಾಡ್ಕೊಂಡಾರ. ಅವ್ರ ಜಮೀನ್ದಾಗ ಯಾವ ರೀತಿ ಬೆಳೆಗಳನ್ನು ಬೆಳೆದಾರ, ಯಾವ ಆರ್ಟಿಕಲ್ಚರ್ನು ಮಾಡ್ಕೊಂಡಾರ, ಅವ್ರು ಏನೇನು ಬೆಳೆದಾರ ಅನ್ನೋದು ಸರ್ನ ಭೇಟಿ ಆಗೋಣ ಬರ್ರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ದು ಒಂಚೂರು ನಮ್ಗೆ ಪರಿಚಯ ಮಾಡಿಕೊಡ್ರಿ ಸರ್. ಸರ್ ನನ್ನ ಹೆಸರು ಸದಾಶಿವ ಮಲ್ಲಪ್ಪ ಬಂಗಿ, ಜಗದಾಳ ಗ್ರಾಮ, ರಬಕವಿಬನಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಓಕೆ ಸರ್. ಸರ್ ನಮ್ಮದು 35 ಜನ ಇರುವಂಥ ಒಂದು ಕೂಡು ಕುಟುಂಬ. ಓಕೆ ಸರ್. ನಮ್ಮದು 50 ಎಕರೆ ಜಮೀನು ಐತ್ರಿ. ನಾವು ಸಮಗ್ರ ಕೃಷಿಯನ್ನು ಮಾಡ್ತೀವಿ. ಓಕೆ ಸರ್. ಅದಾಗ ನಮ್ಮ ತೋಟದಾಗ ಏನೈತಿ, G9 ಬಾಳೆ 1-2 ಎಕರೆ, ಜವಾರಿ ಬಾಳೆ 1 ಎಕರೆ, ಯಾಲಕ್ಕಿ ಬಾಳೆ 1 ಎಕರೆ, ಎಲಿಬೆಳ್ಳಿ ಐತ್ರಿ, ಮುಂದೆ 4 ಎಕರೆ ಅರಿಶಿನ ರೀ, ಕಬ್ಬು ಬೆಳಿತೀವಿ ರೀ, ಒಂದು ಈ ಮಾವು ಐತ್ರಿ, ಲಿಂಬು ಐತಿ. ಸರ್ ಈಗ ನಿಂಬು ಪ್ಲಾಂಟೇಶನ್ ಮಾಡಿರಲ್ಲ ಸರ್, ಇದು ಯಾವ ವೆರೈಟಿ ಐತ್ರಿ? ಆಮೇಲೆ ಇದು ಎಷ್ಟು ಏರಿಯಾದಾಗ ಮಾಡ್ಕೊಂಡ್ರಿ ಸರ್ ಇದನ್ನ? ಸರ್ ಇದು ಲಿಂಬು ಕಾಗಜಿ ಅಂತಂದ್ರಿ, ಕಾಗಜಿನೂ ಹೋತಾರು, ಜವಾರಿನೂ ಹೋತಾರ್ರಿ. ಓಕೆ ಸರ್. ಇದು ಪ್ಲಾಂಟೇಶನ್ ಮಾಡಿ 9 ವರ್ಷ ಆಯ್ತು ಸರ್. 9 ವರ್ಷ ಆಯ್ತು ಸರ್. ಹ್ಞೂ ರೀ. ಮುಂದೆ ಇದು ಒಂದು 30 ಗುಂಟೆ ಐತಿ ಸರ್. 30 ಗುಂಟೆ ನೆಲ ಐತ್ರಿ. ಮತ್ತೆ ಈ 2 ಎಕರೆ ಹೊಸಾದ ಹಚ್ಚಿವಿ ಸರ್. 2 ವರ್ಷ ಆತ್ರಿ ಹೆಚ್ಚು. ಈಗ ಮತ್ತೆ ಹಚ್ಚಿ 2 ವರ್ಷ ಆಯ್ತು ಸರ್. ಸರ್ ಇದೇ ನಿಮ್ಗೆ ಇದು ಆರ್ಗ್ಯಾನಿಕ್ ಮಾಡ್ರಿ ಸರ್? ಹೆಂಗೆ ರೀ ಸರ್? ಇದು 100% ಆರ್ಗ್ಯಾನಿಕ್ ರೀ. ಓಕೆ ಸರ್. ಓಕೆ. ಹ್ಞೂ ರೀ. ಇದು ಒಟ್ಟು ನಾವು ಯಾವುದೇ ರಾಸಾಯನಿಕ ನೆಲಕ್ಕೂ ಹಾಕಂಗಿಲ್ಲ ರೀ, ಸ್ಪ್ರೇನು ಮಾಡಂಗಿಲ್ಲ ರೀ. ಓಕೆ ಸರ್. ಓಕೆ ಸರ್. ಸರ್ ನಿಮ್ಗೀಗ ನಾವೊಂದಿಷ್ಟು ಜನ ರೈತರು ನೋಡ್ತೀವಿ ರೀ, ಬರೀ ಕಬ್ಬು ಬಾಳಿ ಈ ಥರ ಮಾಡ್ಕೊತಾ ಇರ್ತಾರೆ ಅವರು. ನೀವು ಸಮಗ್ರ ಕೃಷಿ ಒಳಗೆ ಏನು ಮಾಡ್ಕೊಳಕತ್ತಿರಲ್ಲ, ನಿಮ್ಗೆ ಇದು ಚಲೋ ಅನ್ಸೈತ್ರೋ ಏನು ಸುಮ್ಮ ಒಂದ್ರೊಳಗೆ ನಾವು ಮಾಡ್ಕೋದು ಚಲೋ ಅನ್ಸೈತೆ ಸರ್ ನಿಮಗೆ? ಸರ್ ನಾವು ಊಟಕ್ಕೆ ಕೂತೀವಾರ ಬರೀ ರೊಟ್ಟಿ ಆಟ ತಿನ್ನಂಗಿಲ್ಲ ರೀ. ಹೌದೌದು ಸರ್. ಬರೀ ಪಲ್ಯ ಆಟನೂ ತಿನ್ನಂಗಿಲ್ಲ. ಹೌದು ಸರ್. ನಮಗೆ ಊಟಕ್ಕೆ ಕೂತೀವಾರ ರೊಟ್ಟಿ ಬೇಕು, ಪಲ್ಯ ಬೇಕು, 2 ಥರ ಪಲ್ಯ ಬೇಕು, ಉಪ್ಪಿನಕಾಯಿ ಬೇಕು, ಮೊಸರು ಬೇಕು. ಹೌದು ಸರ್. ಹೆಂಗೆ ಅದು ಬೇಕಲ್ಲ, ನಾವು ರೈತರು ಏನೈತಿ ಎಲ್ಲ ಥರ ನಮ್ಮ ತೋಟದಾಗ ಇರ್ಬೇಕ್ರಿ ಸರ್. ಹೌದೌದು ಸರ್. ಹ್ಞೂ ರೀ. ಯಾಕಂದ್ರೆ ಎಲ್ಲ ಥರ ಐತಾರೆ, ಯಾವ ಟೈಮ್ದಾಗ ಯಾವ್ದು ನುಕ್ಸಾನ್ ಆಕೈತಿ, ಯಾವ್ದು ಲಾಭ ಆಕೈತಿ ಹೇಳಕ್ಕೆ ಬರೋದಿಲ್ಲ. ಹೌದು ಸರ್. ಮತ್ತು ರೈತರಾದವರು ನಮ್ಗೆ ಏನು ಬೇಕಲ್ಲ ಅದನ್ನು ನಾವು ಬೆಳ್ಕೊಬೇಕ್ರಿ ಸರ್. ಹೌದು ಸರ್. ಹೌದು. ಬೆಳ್ಕೊಂಡ್ವಾರ ನಾವು ರೈತಕ್ಕೆ ಮಾಡಿದ್ದು ಒಂದು ಸಾರ್ಥಕ ಆಕೈತಿ ರೀ. ಓಕೆ ಸರ್. ಸಮಗ್ರ ಕೃಷಿ ಮಾಡೋದ್ರಿಂದ ಒಂದು ಬೆಳೆಯಿಂದ ಒಂದು ಪೂರಕ ಹಾಕಿರ್ತಾವ ರೀ. ಓಕೆ ಸರ್. ಓಕೆ. ಮತ್ತು ಈಗ ನಾವು ದ್ವಿದಳ ಈಗ ಕಡ್ಲಿ ಹಾಕ್ತೀವಿ ರೀ. ಕಡ್ಲಿ ತೆಗೆದು ಕಬ್ಬು ಹಚ್ಚಿವಾರ ಕಬ್ಬಿನೆಲ್ಲ ಕಾಲ್ಗಾಯಿ ಹಾಕೈತಿ ರೀ. ಮತ್ತು ಈಗ ಗೋಧಿ ಸದಕ ಇದನ್ನು ಹಾಕಿರ್ತೀವಿ. ಇದನ್ನು ತೆಗೆದಕ್ಕಿಂದ ಮತ್ತು ನಾವು ಬೇರೆ ದ್ವಿದಳ ಧಾನ್ಯ ಸೋಯಾಬೀನ್ ಅದು ಹಾಕಿದ್ರೆ ಅದಕ್ಕೆ ಇದಾಕತಿ, ಪೂರಕ ಆಕತಿ. ಮತ್ತು ಕಬ್ಬು ಹಾಕಿರ್ತೀವಿ. ಕಬ್ಬಿನಾಗಿ ಮಣ್ಣು ಶುಗರ್ ಬೀಟ್ ಹಾಕಾಕ್ತಿದ್ವಿ ರೀ ಸರ್. ಓಕೆ ಸರ್. ಕಬ್ಬು ಕಡ್ದು ಕಬ್ಬಿನ ಕುಳಿ ಒಳಗೆ ಶುಗರ್ ಬೀಟ್ ಅಂತಂದು ಇದು ಕಬ್ಬು ಏಕದಳ ರೀ. ಶುಗರ್ ಬೀಟ್ ಅಂದ್ರೆ ಅದು ದ್ವಿದಳ ಆಕತಿ ರೀ. ಹಿಂಗಾಗಿ 3.5-4 ತಿಂಗಳದಾಗ ಕಟಾವ್ ಆಕತಿ. ಅದನ್ನ ಮಾಡಿದ್ವಿ ಅಂದ್ರೆ ಅದು ಸಕ್ಸಸ್ ಆತ್ರಿ ಸರ್. ಒಂದು ಎಕರೆಗೆ 20-25 ಕ್ವಿಂಟಲ್ ತನಕ ಬತ್ರಿ ನಮ್ಮಲ್ಲಿ. ಯಾಕಂದ್ರೆ ಅದು ಆ್ಯಕ್ಚುಲಿ ಚಲೋ ತಂಗೆ ಮಾಡ್ರೆ 30-35 ಕ್ವಿಂಟಲ್ ಟನ್ ಬರ್ತೈತ್ರಿ. ಅದು ಒಂದು ಎಕರೆಗೆ ತೆಗಿಬೋದು ಸರ್. ಇದು ನಮ್ದು ಯಾಕಂದ್ರೆ ನಾವು ಹೊಸದಾಗಿ ಮಾಡಿದವರು, ನಮಗೂ ಅದಕ್ಕೆ ನಮ್ಗೆ ಜಜ್ಮೆಂಟ್ ಸರಿ ಹತ್ತಲಿಲ್ಲ. ಹಿಂಗಾಗಿ ಇಳುವರಿ ಸ್ವಲ್ಪ ಕಡಿಮೆ ಆಯ್ತು. ಆ ನಿಟ್ಟಿನಾಗ ಏನೈತಿ, ನಾವು ಎಲ್ಲರೂ ಸಮಗ್ರ ಕೃಷಿ ಮಾಡ್ಬೇಕು ಸರ್. ಒಮ್ಮೆ ಕಬ್ಬಿನ ನುಕ್ಸಾನ್ ಆಕೈತಿ, ಒಮ್ಮೆ
ಈ ಸದ್ದ ನೋಡ್ರಿ ಸರ್ ಮಾವು ಐತಿ ಎಲ್ಲ ನಾವು ಮಾವು ಬೆಳ್ಕೊಂಡು ಕೂತಿದ್ವಿ ಅಂದ್ರೆ ಹೌದು ಸರ್ ಎಕ್ಸ್ಪೋರ್ಟ್ ಬಂದಾಗೈತಿ ಹಿಂಗಾಗಿ ಮಾವಿನ ಧಾರಣೆ ಬಿದ್ದೈತ್ರಿ. ಹೌದು ಸರ್ ಹೌದು ಸರ್ ಹೌದು ಸರ್ ಏನು ಮಾಡೋಕ್ಕೂ ಬರೋದು ಯಾಕಂದ್ರೆ ಸಮಗ್ರ ಕೃಷಿ ಮಾಡಿದ್ವಿ ಅಂದ್ರೆ ನಾವು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಅನುಕೂಲ ಆಕೈತಿ ರೀ. ಓಕೆ ಸರ್ ಮತ್ತು ನಿಮ್ಗೆ ನಿಂಬೆಯಿಂದ ರೀ ಹ್ಞೂ ರೀ ಈಗ ನೀವು ಹಚ್ಚಿದ್ದು ನೆಲ ಫಸ್ಟ್ 2 ಎಕರೆ ಸರ್, 2 ಎಕರೆ ಈಗ ಮತ್ತೆ ರೀಸೆಂಟಾಗಿ 2 ಎಕರೆ ಮಾಡ್ಕೊಂಡ್ರಿ. ಹ್ಞೂ ಸರ್ ಈಗ ನೀವು 2 ಎಕರೆದ ಫಸ್ಟಿಗೆ ಮಾಡಕತ್ತಿ ಈಗ 9 ವರ್ಷದಿಂದ ಮಾಡಕತ್ತೀರಿ ಸರ್. ಹ್ಞೂ ಸರ್ ಎವರೇಜ್ ಆಗಿ ನಿಮ್ಗೆ ಒಂದು ಇನ್ಕಮ್ ಒಳ್ಳೆ ರೀತಿ ಇನ್ಕಮ್ ಬಂದೈತೆ ಅನ್ಸುತ್ತೆ ಇನ್ಕಮ್ ಬರ್ತೈತೆ ಸರ್. ಹೌದು ಸರ್. ಸರ್ ನಾವು ಏನು ಮಾಡ್ತೀವಿ ರೀ ಸಂತಿ ಒಯ್ಬೇಕಾರೆ ಲಿಂಬು ಒಯ್ತೀವಿ ರೀ, ಓಕೆ ಸರ್. ಮುಂದೆ ಇದನ್ನ ಬಾಳೆಹಣ್ಣು ಒಯ್ತೀವಿ ರೀ, ಓಕೆ ಸರ್. ಜವಾರಿ ಬಾಳಿ ಯಾಲಕ್ಕಿ ಬಾಳಿ ಇದನ್ನು ಒಯ್ತೀವಿ ರೀ. ಓಕೆ ಸರ್. ಇದಲ್ದ ಉಳ್ಳಾಗಡ್ಡಿ ಒಯ್ತೀವಿ, ಬೆಳ್ಳುಳ್ಳಿ ಒಯ್ತೀವಿ. ಓಕೆ ಸರ್. ವರ್ಷ ಒಂದು 30 ಕ್ವಿಂಟಲ್ ಅರಿಶಿನ ಪುಡಿ ಮಾರಾಟ ಮಾಡ್ತೀವಿ ರೀ. ಸ್ವಂತ ನಾನು ಬೆಳೆದ ಪುಡಿ ಪುಡಿ ಮಾಡಿ ಮಾರಾಟ ಮಾಡ್ತೀವಿ ರೀ. ಸರ್. ಓಕೆ ಮತ್ತು ವರ್ಷ ಒಂದು 70 ರಿಂದ 80 ಕ್ವಿಂಟಲ್ ಬೆಳ್ಳುಳ್ಳಿ ಮಾರಾಟ ಮಾಡ್ತೀವಿ ರೀ. ಎಲ್ಲ ಆರ್ಗ್ಯಾನಿಕ್ ಸರ್, ಎಲ್ಲ ಆರ್ಗ್ಯಾನಿಕ್ ರೀ. ಮುಂದೆ ಉಳ್ಳಾಗಡ್ಡಿ ಬೆಳಿತೀವಿ ರೀ, ಉಳ್ಳಾಗಡ್ಡಿ ವರ್ಷ ಒಂದು 3 ಉಳ್ಳಾಗಡ್ಡಿ ಬೆಳಿತೀವಿ ರೀ. ಮತ್ತು ಉಳ್ಳಾಗಡ್ಡಿನೂ ಮಾರಾಟ ಮಾಡ್ತೀವಿ. ಇದಲ್ದ ಕ್ಯಾಬೇಜ್ ಐತ್ರಿ, ಮುಂದೆ ಕಾಲಿಫ್ಲವರ್ ಐತ್ರಿ, ಟೊಮ್ಯಾಟೊ, ಪಾಲಕ್ ಅನಕ 12 ತಿಂಗಳು ನಮ್ಮಲ್ಲಿ ಇರೋದೈತ್ರಿ. ಮತ್ತು ಹೂ ಬೆಳಿತೀವಿ ರೀ ಸರ್. ಫ್ಲವರಿಕಲ್ಚರ್ದಾಗ ಏನೈತಿ ಈ ಶ್ರಾವಣದಿಂದ ದೀಪಾವಳಿ ತನಕ ಐತಿ ಹೂ ಇರ್ತಾವ್ರಿ. ಇದಲ್ದ ಚೆಂಡು ಹೂ ಅನಕ 12 ತಿಂಗಳು ಇರ್ತೈತಿ. ಹೂನು ಮಾರಾಟ ಮಾಡ್ತೀವಿ ರೀ, ಹುಂಚಿಕಾಯಿ ಮಾರಾಟ ಮಾಡ್ತೀವಿ ರೀ, ಸಾಸಿವೆ ಮಾರಾಟ ಮಾಡ್ತೀವಿ. ಓಕೆ ಸರ್.